ಮುಂದಿನ ರಾಶಿ ಸಿಂಹರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ರವಿಯ ಒಂದು ಗ್ರಹಣ ಕೂಡ ಇದಾಗಿರುತ್ತೆ. ಸೂರ್ಯ ಭಗವಾನರ ಗ್ರಹಣ ಕೂಡ ಇದಾಗಿರುತ್ತೆ. 2ನೇ ಮನೆಯಲ್ಲಿ ಅಂದರೆ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಈಗಾಗಲೇ ನಿಮಗೆ ಗುರುಬಲ ಕೂಡ ಇದೆ. ಇನ್ನು ಈ ರಾಶಿಯವರಿಗೆ ಬಹಳಷ್ಟು 2ನೇ ಮನೆಯಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ 75% ಶುಭ ಫಲಗಳಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಚೆನ್ನಾಗಿರುತ್ತೆ, ವಾಕ್ಸ್ಥಾನ ಚೆನ್ನಾಗಿರುತ್ತೆ, ಮಾತಿಗೆ ನಿಮಗೆ ಬೆಲೆ ಕೊಡ್ತಕ್ಕಂಥದ್ದು. ಇನ್ಶೂರೆನ್ಸ್ ಏಜೆಂಟ್ಸ್ ಇರ್ಬೋದು, ಮೆಡಿಕಲ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ, ಡಾಕ್ಟರ್ಸ್ಗೆ, ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ರೈತರಿಗೆ, ಇವರಿಗೆಲ್ಲ ಬಹಳಷ್ಟು ಶುಭ ಇರ್ತಕ್ಕಂಥದ್ದು. ಆದರೆ ಖರ್ಚು ಜಾಸ್ತಿ ಕೂಡ ಮಾಡೋಕ್ಕೆ ಹೋಗ್ತೀರಾ, ಸ್ವಲ್ಪ ಹುಷಾರಾಗಿರಿ. ಸಂಸಾರದಲ್ಲಿ ಸಣ್ಣ ಪುಟ್ಟ ಎಲ್ಲೋ ಒಂದು ಕಡೆ ಅಪನಂಬಿಕೆಯ ಮಾತುಗಳು, ಭಿನ್ನಾಭಿಪ್ರಾಯಗಳು ಕೂಡ ಬರ್ಬೋದು. ಆರೋಗ್ಯದ ವಿಚಾರದಲ್ಲಿ ನೋಡಕ್ಕೆ ಹೋದಾಗ ನೆಗ್ಲಿಜೆನ್ಸ್ ಬೇಡ, ಸೀಕ್ರೆಟಾಗಿ ನೆಗ್ಲಿಜೆನ್ಸ್ ಬೇಡ, ನಿರ್ಲಕ್ಷ್ಯತನದಿಂದ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಕಷ್ಟಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ರಾಶಿಯವರು. ಯಾಕೆಂದರೆ ರವಿಯ ಒಂದು ಗ್ರಹಣವೇ ಇದಾಗಿರೋದ್ರಿಂದ ಸಾಧ್ಯವಾದಷ್ಟು ಗ್ರಹಣ ಕಾಲಕ್ಕಿಂತ ಮುಂಚೆ ಸ್ನಾನ ಮಾಡಿ ಸ್ವಲ್ಪ ಜಪವನ್ನು ಮಾಡೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಓಂ ಭಾಸ್ಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಮಾರನೇ ದಿನ ಸ್ವಲ್ಪ ನವಧಾನ್ಯಗಳನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಸ್ವಲ್ಪ ಧನ್ವಂತರಿಯ ಮಂತ್ರ, ಸೂರ್ಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಈ ಒಂದು ರಾಶಿಯವರಿಗೆ ಶುಭ ಫಲಗಳು ಸಿಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿಯಲ್ಲಿಯೇ ಈ ಗ್ರಹಣ ಸಂಭವಿಸ್ತಾ ಇದೆ. ಅಂದರೆ 1ನೇ ಮನೆಯಲ್ಲಿ ಸಂಭವಿಸ್ತಾ ಇರತಕ್ಕಂಥದ್ದಾಗಿರೋದ್ರಿಂದ ನನ್ನ ಜೀವನ ನನಗಿಷ್ಟೇನಾ ಬದುಕು ಅಂತಕ್ಕಂಥ ಒಂದು ಕೋಪತಾಪಗಳಿರ್ಬೋದು, ಮನಸ್ಸಿಗೆ ಒಂದು ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ರವಿ ಮತ್ತು ಬುಧ, ನಾವು ಬುಧಾದಿತ್ಯ ಯೋಗ ಅಂತೀವಿ. ಆದರೆ ಗ್ರಹಣದ ಒಂದು ಪ್ರಭಾವವನ್ನು ಗಮನಿಸಿ ನೋಡೋಕೆ ಹೋದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕೂಡ ಆಗ್ತಕ್ಕಂಥ ಸಾಧ್ಯತೆ, ಅನುಮಾನಗಳು ಜಾಸ್ತಿ ಇರುತ್ತೆ, ಆತ್ಮವಿಶ್ವಾಸ ಕುಂಠಿತ ಆಗ್ತಕ್ಕಂಥದ್ದು, ತುಂಬ ಬೇಕಾದ ಹಿತಶತ್ರುಗಳ ಕಾಟ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಲ್ಲು ನೋವು ಬರ್ತಕ್ಕಂಥದ್ದು, ಹಲ್ಲು ನೋವು ಈ ರಾಶಿಯವರಿಗೆ ಸ್ವಲ್ಪ ಹಲ್ಲು ನೋವು, ಮೈಕೈ ನೋವುಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಕನ್ಯಾ ರಾಶಿಯವರು ಒಂಚೂರು ಜಾಗ್ರತೆ. ಗ್ರಹಣದ ಹಿಂದಿನ ದಿನ, ಗ್ರಹಣದ ಮುಂದಿನ 3 ದಿನ ಸ್ವಲ್ಪ ಜಾಗ್ರತೆಯಾಗಿ ವಾಹನದ ವಿಚಾರದಲ್ಲಿರ್ಬೋದು, ಆರೋಗ್ಯದ ವಿಚಾರದಲ್ಲಿರ್ಬೋದು, ಕಲಹಗಳಿರ್ಬೋದು, ಭೂ ಕಲಹಗಳಿರ್ಬೋದು, ಇಂಥದ್ರ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಓಂ ನಮಃ ಶಿವಾಯ, ಆ ಶಿವನ, ಯಾಕಂದರೆ ಮೃತ್ಯುಕಾರಕ ಆಗಿರ್ತಕ್ಕಂಥ ಶಿವನ ಮಂತ್ರ ಹೇಳ್ಕೋಬೇಕು. ಮಾರನೇ ದಿನ ಅಥವಾ 3 ದಿನದ ಒಳಗಡೆ ಶಿವನ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆಯನ್ನು ಕೊಟ್ಟು ಬರೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಓಂ ನಮಃ ಶಿವಾಯ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಶುಕ್ರ ತುಲಾರಾಶಿಯವರಿಗೆ 12ನೇ ಮನೆಯಲ್ಲಿ ದುಸ್ಥಾನದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಅಲೆದಾಟ ಇರ್ಬೋದು, ಸುಮ್ಮನೆ ಅಲೆದಾಟ ಆಗ್ತಕ್ಕಂಥದ್ದು, ಹಾಗೆ ವೈರಾಗ್ಯ ಹುಟ್ಟತಕ್ಕಂಥದ್ದು, ಅಯ್ಯೋ ಯಾಕೋ ನನ್ನ ಜೀವನ ಅಂತಕ್ಕಂಥ ವೈರಾಗ್ಯ, ಸ್ವಲ್ಪ ಆಸ್ಪತ್ರೆಯ ಖರ್ಚುಗಳಾಗ್ತಕ್ಕಂಥದ್ದು, ಮಕ್ಕಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಉದ್ಯೋಗದಲ್ಲಿ ನಿಮಗೆ ನೀವೇ ಯಾವುದಂದರೆ ವಿಚಾರಗಳನ್ನೇ ಪ್ರಸ್ತಾಪ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ಟೆನ್ಷನ್ ಆಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಶುಭ ಆಗುತ್ತೆ. ಮಹಿಳೆಯರಿಗೆ ಸ್ವಲ್ಪ ಸ್ಥೈರ್ಯ ಜಾಸ್ತಿ ಆಗ್ತಕ್ಕಂಥ ಒಂದು ಯೋಗ ಸಹ ಈ ಗ್ರಹಣದಿಂದ ಇರುತ್ತೆ ತುಲಾರಾಶಿಯವರಿಗೆ. ಯಾಕಂದರೆ 12ನೇ ಮನೆಯ ದುಸ್ಥಾನದ ಒಂದು ಗ್ರಹಣ ಆಗಿರೋದ್ರಿಂದ ಎಚ್ಚರಿಕೆ, ಪ್ರಾರ್ಥನೆ ಇರ್ಬೋದು, ದಾನ ಇರ್ಬೋದು, ಜಪಗಳಿಂದ ತುಂಬ ಒಳ್ಳೆಯದಾಗುತ್ತೆ. ಓಂ ಕಾಲಭೈರವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮೊಸರನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದ್ರ ಜೊತೆಗೆ ಹೆಸರು ಬೇಳೆಯಿಂದ ಮಾಡಿದಂಥ ಪದಾರ್ಥಗಳನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ 11ನೇ ಮನೆಯಲ್ಲಿ ಈ ಒಂದು ಸೂರ್ಯಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಸಂದರ್ಭಕ್ಕೆ ತಕ್ಕ ಹಾಗೆ ಭಾಳಷ್ಟು ಶುಭ ಫಲಗಳಿರುತ್ತೆ. ನಿಮಗೆ ಈಗ ಚತುರ್ಥದಲ್ಲಿ ರಾಹು ಇದ್ದಾನೆ, ಪಂಚಮದಲ್ಲಿ ಶನಿ ಇದ್ದಾನೆ. ಆದರೂ ಕೂಡ ವೃಶ್ಚಿಕ ರಾಶಿಯವರಿಗೆ 11ರ ಒಂದು ಗ್ರಹಣದ ಪ್ರಭಾವ ನೋಡೋಕೆ ಹೋದಾಗ ಆದಾಯದಲ್ಲಿ ಏರಿಕೆ ಆಗುತ್ತೆ, ಆಸೆ ಆಕಾಂಕ್ಷೆಗಳು ಈಡೇರುತ್ತೆ, ಶತ್ರುಗಳು ಮಿತ್ರರಾಗ್ತಾರೆ, ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ, ಒಂದು ಮಾನಸಿಕ ಸ್ಥೈರ್ಯ ಬರುತ್ತೆ. ಈಗ ನಿಮ್ಗೆ ಯಾರೋ ಶತ್ರುಗಳಿದ್ರು ಅವರೆಲ್ಲ ಮಿತ್ರರಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ, ಹೊಸ ಅವರ ಪರಿಚಯ ಆಗ್ತಕ್ಕಂಥದ್ದು, ವಿದೇಶ ಯೋಗ ಕೂಡಿ ಬಂದಿರತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು. ಹಾಗೆ ವೃಶ್ಚಿಕ ರಾಶಿಯ ಹೆಣ್ಣು ಮಕ್ಕಳಿಗೆ ವಿವಾಹ ವಿಷಯಗಳಲ್ಲಿ ಶುಭ ಆಗೋದ್ರ ಜೊತೆಗೆ ಉನ್ನತವಾದ ಹುದ್ದೆ ಸಿಗ್ತಕ್ಕಂಥದ್ದು, ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಏನಾದರೂ ಉಡುಗೊರೆಗಳು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಸಾಧ್ಯವಾದರೆ ನರಸಿಂಹನ ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳೋದು, ಕೆಂಪು ಹೂಗಳನ್ನು ಕೊಟ್ಟು ಬರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ.